ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 29 ಡಿಸೆಂಬರ್ 2025. मुरली महावाक्यಗಳು मीठे बच्चे, अब घर जाना है, इसलिए देह सहित देह के सब संबंधों को भूल मामेकम याद करो और पावन बनो. ಮಧುರ ಮಕ್ಕಳೇ, ಈಗ ಮನೆಗೆ ಹೋಗಬೇಕಾಗಿದೆ. ಅದಕ್ಕಾಗಿ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನಿರಂತರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಆಗ್ಲೇ ನೀವು ಪಾವನ ಆಗುತ್ತೀರಿ. ಬಹಳ ಸೂಕ್ಷ್ಮವಾಗಿರುವಂತಹ ಗುಹ್ಯ ಮಾತುಗಳು ಬಾಬಾ ಹೇಳ್ತಾರೆ. ಈಗ ಮನೆಗೆ ಹೋಗಬೇಕಾಗಿದೆ. ಮನೆಗೆ ಹೋಗಬೇಕು ಅಂತಂದರೆ ಮನೆ ಯಾವ ಮನೆ, ಯಾರು ಹೋಗಬೇಕಾಗಿದೆ? ಮನೆಗೆ ಹೋಗಬೇಕಾದದ್ದು ಮನಸ್ಸು. ಯಾಕಂದರೆ ಮನಸ್ಸು ಅಲೆದಾಡಿ ಈ ನಾಟಕದಲ್ಲಿ ಸಿಕ್ಕಿ ಭಾಳ ಸುಸ್ತಾಗಿದೆ, ಭಾಳ ನೊಂದ್ಕೊಂಡಿದೆ. ಮನಸ್ಸಿಗೀಗ ವೈರಾಗ್ಯ ಬರ್ತಾ ಇದೆ. ಮನಸ್ಸಿಗೀಗ ವಾಪಸ್ ತನ್ನ ಮೂಲ ಸ್ಥಿತಿಗೆ ತಲುಪಬೇಕು ಅನ್ನುವಂತಹ ಇಚ್ಛಾ ಆಗ್ತಾ ಇದೆ. ಅದಕ್ಕಾಗಿ ಈ ಮನಸ್ಸಿಗೆ ನೆಲೆ ಬೇಕಾಗಿದೆ. ಸೊ ಮನಸ್ಸಿನ ನೆಲೆ, ಮನಸ್ಸಿನ ಮನೆ ಯಾವುದು? ಆತ್ಮ. ಆತ್ಮ ಸಂಪೂರ್ಣ ಮನಬುದ್ಧಿ ಸಂಸ್ಕಾರಗಳಿಗೆ ಮನೆಯಾಗಿದೆ, ಮೂಲ ಸ್ಥಾನ ಆಗಿದೆ, ಶಾಂತಿಯ ಆಗರವಾಗಿದೆ. ಆತ್ಮನ ಶಾಂತ ಸ್ಥಿತಿಯೇ ಮನಸ್ಸಿಗೆ ಮನೆಯಾಗಿದೆ. ಮನಸ್ಸಿಗೆ ಶಾಂತಿ ಬೇಕಾಗಿದೆ, ಆತ್ಮಕ್ಕೆ ಶಾಂತಿ ಅಲ್ಲ. ಆತ್ಮ ಇರುವುದೇ ಶಾಂತ. ಮನಸ್ಸಿಗೆ ಶಾಂತಿ ಬೇಕಾದ ಎಲ್ಲಿ ಸಿಗ್ತದ? ಆತ್ಮಸ್ಥಿತಿಯಲ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಮನೆಗೆ ಹೋಗಬೇಕು ಅಂದರೆ ಈ ಮನಸ್ಸು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅಂತಂದರೆ ಈ ಮನಸ್ಸಿನಲ್ಲಿ ಏನು ತುಂಬಿದೆಯಲ್ಲ, ನಾನಂದ್ರೆ ದೇಹ, ನಮ್ಮ ಸಂಬಂಧಿಕರು, ನಾವು ಈ ಪೊಸಿಷನ್ ಅವರು, ನಮ್ಮ ಅಪ್ಪ ಇಂಥವ್ರು, ನಮ್ಮ ಕಾಕ ಇಂಥವ್ರು, ಈ ಎಲ್ಲ ದೇಹ ಮತ್ತು ದೇಹದ ಎಲ್ಲ ಸಂಬಂಧಗಳನ್ನು, ದೇಹ ಅಂದರೆ ಪೂರಾ ರೋಲಿಗೇನು ಡ್ರಾಮಾ ಬುದ್ಧಿ ಹಾಕಿದೆ, ರೋಲ್ ಒಳಗೇನು ವಿಶೇಷತೆಗಳನ್ನು ತುಂಬಿದೆ, ಅದ್ರದ್ದು ಅಹಂಕಾರ ಇದೆ. ಹೀಗಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನಿರಂತರ ಒಬ್ಬ ತಂದೆನ ನೆನಪು ಮಾಡ್ರಿ ಮತ್ತು ಪಾವನರು ಆಗ್ರಿ. ಅವಾಗ ಈ ಮನಸ್ಸು ಪಾವನ ಆಗಲಿಕ್ಕೆ ಸಾಧ್ಯ. ಪ್ರಶ್ನೆ, आत्मा के संबंध में कौन सी एक महीन बात महीन बुद्धि वाले ही समझ सकते हैं? ಆತ್ಮದ ವಿಷಯದೊಳಗ ಒಂದು ಬಹಳ ಸೂಕ್ಷ್ಮವಾದ ಮಾತಿದೆ. ಅದು ಬಹಳ ಸೂಕ್ಷ್ಮವಾದಂಥ ಬುದ್ಧಿ ಉಳ್ಳವರೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದರೆ ಬಾಬನ ಮಕ್ಕಳು ಎಲ್ಲರೂ ಇದ್ದಾರೆ, ಆದರೆ ಆತ್ಮದ ಒಂದು ವಿಷಯ ಇದೆಯಲ್ಲ, ಅದು ಎಲ್ಲ ಬಾಬನ ಮಕ್ಕಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮ ಬುದ್ಧಿ ಉಳ್ಳವರು, ಸೂಕ್ಷ್ಮ ತಿಳುವಳಿಕೆ ಉಳ್ಳವರೇ ಈ ಮಾತನ್ನು ತಿಳ್ಕೊಳ್ತಾರೆ. ಯಾವ ಮಾತು? ಆತ್ಮ ಪರ ಸೂಯಿ ಕಿ ತರ ಧೀರೆ ಧೀರೆ ಜಂಕ್ ಚಡ್ತಿ ಗೈ ಹೈ. ಆತ್ಮದ ಮೇಲೆ ನಿಧಾನವಾಗಿ ಸೂಜಿಯ ಮೇಲೆ, ಕೆಲವೊಮ್ಮೆ ಸೂಜಿಗಳನ್ನು ತಂದಿಟ್ಟ ಮೇಲೆ, ಅದು ಮನೆಯೊಳಗೆ ನಾವು ಸುರಕ್ಷಿತವಾಗಿ ಇಟ್ಟ ಮೇಲೆ 1 ವರ್ಷ 2 ವರ್ಷ ಆದಮೇಲೆ ಅದು ಸರಿಯಾದ ಯೂಸ್ ಆಗಲಿಲ್ಲ ಅಂದರೆ, ಅಂಥ ಸ್ಥಾನದಲ್ಲಿ ಇಟ್ವಿ ಅಂದರೆ ಅದರ ಮೇಲೆ ನಿಧಾನವಾಗಿ ಜಂಗ್ ಏರ್ಲಿಕ್ಕೆ ಶುರುವಾಗ್ತದ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ಬಾಬಾ ಆತ್ಮ ಅಂತ ಇಬ್ಬರಿಗಾಗಿ ಬಳಸ್ತಾರೆ. ಒಂದು ಆತ್ಮನಿಗಾಗಿಯೂ ಬಳಸ್ತಾರೆ, ಒಮ್ಮೆ ಮನಸ್ಸಿಗಾಗಿಯೂ ಆತ್ಮ ಅಂತಾನೆ ಬಳಸ್ತಾರೆ. ಜಂಗ್ ಹತ್ತೋದು ಯಾರಿಗೆ? ಮನಸ್ಸಿಗೆ. ಆತ್ಮಕ್ಕೆ ಎಂದಿಗೂ ಜಂಗ್ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ನಿಧಾನವಾಗಿ ಮನಸ್ಸಿನ ಮೇಲೆ ಜಂಗ್ ಹತ್ತಲಿಕ್ಕೆ ಶುರುವಾಗ್ತದ ದ್ವಾಪರ ಯುಗದಿಂದ. ನಾ ಅಂದ್ರ ದೇಹ, ನಾ ಅಂದ್ರ ಸುಂದರಿ, ನಾ ಅಂದ್ರ ಸುಂದರ, ನಾ ಅಂದ್ರ ಬುದ್ಧಿಮಾನ, ನಾ ಅಂದ್ರ ಕಮ್ ಬುದ್ಧಿಮಾನ, ಇವೆಲ್ಲ ಅಹಂಕಾರದ, ದೇಹ ಅಭಿಮಾನದ ನಿಧಾನವಾಗಿ ಜಂಗೇರ್ಲಿಕ್ಕೆ, ಆ ಲೇಯರ್ ಅಂಟ್ಕೊಳ್ಳಿಕ್ಕೆ ಶುರುವಾಗ್ತದ. ತೋ ವಹ ಯಾದ್ ಮೇ ರೆಹನೆ ಸೆ ಉತರ್ತಿ ಜಾಯೇಗಿ. ಈ ಏನು ಜಂಗ್ ಏರಿದೆಯಲ್ಲ, ಅನೇಕರಿಗೆ ನಾರ್ಮಲ್ ಅನಿಸ್ಬಿಟ್ಟಿದೆ. ಇದು ಇರೋದು ನಾ ಇರೋದೇ ಹಿಂಗ, ನನ್ನ ಸ್ವಭಾವ ಹೀಗೆ, ನಾ ಹೀಗ ಇದ್ದೀನಿ, ನನ್ನ ಸತ್ಯ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಮಗು ನೀ ಭಾಳ ಸುಂದರ, ನೀ ಅಂತೂ ಆತ್ಮ ಇದಿ. ಆತ್ಮನ ಮನಸ್ಸು ಕೂಡ ಬಹಳ ಸ್ವಚ್ಛ ನಿರ್ಮಲ್ ಇದೆ. ಈಗ ಅದ್ರ ಮೇಲೆ ಜಂಗ್ ಅಂಟ್ಕೊಂಡಿದೆ. ಆ ಜಂಗ್ ಹೋಗಬೇಕು ಅಂತಂದ್ರೆ ನಿರಂತರ ನಾನು ಈ ದೇಹದ ಸಂಬಂಧ ಏನೆಲ್ಲ ಇದೆ, ನಾಟಕದಲ್ಲಿ ಪಾತ್ರಕ್ಕಾಗಿ ಸಿಕ್ಕಿರುವಂಥವು ಯಾವುದೂ ಸತ್ಯ ಅಲ್ಲ, ನಾ ಆತ್ಮ ಮಾತ್ರ ಸತ್ಯ ಅನ್ನುವಂಥ ಸ್ಮೃತಿಯೊಳಗೆ ಎಷ್ಟೆಷ್ಟು ಈ ಮನಸ್ಸನ್ನು ಆತ್ಮನ ಸ್ಮೃತಿಯಲ್ಲಿ ನಿಲ್ಲಿಸ್ತೀರಿ, ಅಷ್ಟಷ್ಟು ಈ ಮನಸ್ಸು
ಏನ್ ಪಾಪ್ ಇದೆ, ಯಾವ ಜಂಗ್ ಇದೆ, ಅದು ಇಳಿಲಿಕ್ಕೆ ಶುರುವಾಗ್ತದೆ. ಜಬ್ जंग उतरे अर्थात आत्मा तमो प्रधान से सतो प्रधान बने तब बाबा की खींचो ಭಾಳ ಸೂಕ್ಷ್ಮ ಮಾತು. ನಾವು ಅನ್ಲಿಕ್ಕೆ ಅನ್ಬೋದು ಬಾಬಾ ನೆನಪು ಮಾಡ್ತೀನಿ, ಇಷ್ಟೊತ್ತಿಗೆ ಹೇಳ್ತೀನಿ, ಇಷ್ಟೊತ್ತನ ಕುತ್ಕೋತೀನಿ ಅಂತ. ಆದ್ರೆ ನೆನಪು ಕುತ್ಕೊಂಡೇ ಅಮೃತ ವೇಳೆಯಲ್ಲೇ ಅಂತೇನಿಲ್ಲ. ನೆನಪು ಪೂರಾ ಸಂಗಮಯುಗನೇ ಬಾಬಾ ನೆನಪು ಮಾಡಬೇಕಾಗಿದೆ, ಸಂಗಮಯುಗನೇ ಅಮೃತ ವೇಳೆ ಆಗಿದೆ. ಆದ್ರೆ ಯಾರ ನೆನಪು ಬಾಬಾನ್ ತಕ್ಕ ಹೋಗಿ ಮುಟ್ತದ, ಬಾಬಾರ ಜೊತೆ ಕನೆಕ್ಟ್ ಆಗ್ತದಂದ್ರ, ಯಾರ ಮನಸ್ಸಿನ ಮೇಲಿನ ಜಂಗ್ ಇಳಿಸ್ಕೊಳ್ಳಲಾಗಿದೆ ಅವರ ಮನಸ್ಸು ಮಾತ್ರ ಬಾಬನ್ ಎದುರುಗಡೆ ಸಮರ್ಪಿತ ಆಗಿ ಬಾಬರ ದಿವ್ಯ ಗುಣಗಳ ಮಹಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. वो बाबा के साथ वापस जा सके. ಯಾರು ಬಾಬಾ ನೆನಪಿನಲ್ಲಿ ಇರ್ತಾರೋ, ಇರ್ಲಿಕ್ಕೆ ಸಾಧ್ಯ ಇದೆಯೋ ಅವರೇ ಬಾಬಾರ ಜೊತೆಯಲ್ಲಿ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಎರಡನೇ ಪಾಯಿಂಟ್, जितना जंग उतरती जाएगी उतना दूसरों को समझाने में खींचेगी. ಎಷ್ಟು ನಿಮ್ಮ ಮನಸ್ಸಿನ ಮೇಲಿನ ಜಂಗ್ ಇಳಿಲಿಕ್ಕೆ ಶುರುವಾಗ್ತದೋ ಅಷ್ಟಷ್ಟು ನಿಮಗೆ ಇನ್ನೊಬ್ಬರಿಗೆ ನೀವು ಅನುಭವ ಮಾಡಿರುವ ಸತ್ಯದ ಅನುಭವವನ್ನ ಇನ್ನೊಬ್ಬರಿಗೆ ಹೇಳ್ಬೇಕಂತ ನಿಮಗ ಬಹಳ ಸೆಳಿತದಂತ ಹೇಳ್ತಾರೆ ಬಾಬಾ. ಹೇಳಲೇಬೇಕು, ಈ ಮಾತು ತಿಳಿಸ್ಲೇಬೇಕು ಅಂತ. ಯಹ ಬಾತೆ ಬಡಿ ಮಹೀನ್ ಹೇ. ಈ ಎಲ್ಲಾ ಮಾತುಗಳು, ಬಾಬಾ ಹೇಳುವಂತ ಕೆಲವು ಮಾತು ಬಹಳ ಸೂಕ್ಷ್ಮ, ಬಹಳ ತೀಕ್ಷ್ಣ, ಬಹಳ ಗುಹ್ಯ ಇದೆ ಅಂತಾರೆ ಬಾಬಾ. ಜೋ ಮೋಟಿ ಬುದ್ಧಿ ವಾಲೆ ಸಮझ नहीं सकते. ಮೋಟಿ ಬುದ್ಧಿ ಉಳ್ಳವರು ಅರ್ಥಾತ್ ಪೂರಾ ದೇಹಬಾನದ ಜಂಗ್ ಇಳಿಸ್ಕೊಳ್ಳದೆ ಇರುವಂತಹ, ದೇಹಬಾನದ ಒಂದು ಪರದೆಯೊಳಗನೆ ಬದುಕ್ತಿರ್ತಾರ. ಇನ್ನೂ ಕೂಡ ಬಾಬನ್ ಮಗು ಆದ್ಮೇಲೂ ಕೂಡ ಅವರಿಗೆ ಯಾವ ಲೇಯರ್ ಹಾಕೊಂಡಿರ್ತಾರಂದ್ರ, ನಾ ಬ್ರಹ್ಮಕುಮಾರ್, ಸೀನಿಯರ್, ಜೂನಿಯರ್, ಅಕ್ಕೋರಿದ್ದೀನಿ, ಹೀಗೆ ಅವರಿಗೆ ಇಷ್ಟು ಸೂಕ್ಷ್ಮ ಮಾತು ತಿಳಿಯುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್ ಪಹಲಾ, आत्मारूपी सुई पर जंग चढ़ी है, उसे योग बल से उत्तार सतो प्रधान बनने की मेहनत करनी है. ಆತ್ಮದ ಮೇಲೆ ಅರ್ಥಾತ್ ಮನಸ್ಸಿನ ಮೇಲೆ ಏರಿರುವಂತಹ ಜಂಗನ್ನ ಇಳಿಸ್ಕೊಳ್ಳೋ ಸಲುವಾಗಿ ದೇಹದ ಸಂಬಂಧವನ್ನ ಮರೆತು ಒಬ್ಬ ತಂದೆ ಜೊತೆಗೆ ಬುದ್ಧಿ ಜೋಡಿಸ್ರಿ, ಪರಿಶ್ರಮ ಪಡ್ರಿ. ಕಭಿ ಭಿ ಸುನಿ ಸುನಾಯಿ ಬಾತೋಂ ಪರ್ ಚಲ್ಕರ್ ಪಡಾಯಿ ನಹಿ ಚೋಡ್ನಿ ಹೈ. ಬಹಳ ವಿಶೇಷ ಅಂಡರ್ಲೈನ್ ಮಾಡಬೇಕಾಗಿದೆ. ಹೇಳಿ ಕೇಳಿದ ಮಾತುಗಳಿಂದ ಬಾಬಾರ ವಿದ್ಯೆಯನ್ನೆಂದಿಗೂ ಬಿಡಬೇಡ್ರಿ ಅಂತ. ಹೇಳಿ ಕೇಳಿದ ಮಾತು ಅಂತಂದ್ರೆ ಫ್ರೆಂಡ್ಸ್ ಹೇಳಿದ್ರು, ಸಂಬಂಧಿಕರಂದ್ರು, ಜನ ಹಿಂಗ್ ಮಾತಾಡ್ತಾರ ಅಂತ. ಜನರ ಮಾತಾಡೋದು ಸತ್ಯ ಯೋಗಿಗೆ ಜನರ ಮಾತು, ಸಂಬಂಧಿಕರ ಮಾತು, ಸ್ನೇಹಿತರ ಮಾತು ಯಾವುದೇ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಯೋಗಿಗೆ. ಹಾಗೆ ಸತ್ಯ ಯೋಗಿ ಯಾರು ಸತ್ಯ ಆತ್ಮನ ಸತ್ಯ ಅನುಭವ ಮಾಡಿದಾರೋ ಅವರಿಗೂ ಕೂಡ ಇನ್ನೊಬ್ಬರ ಮಾತು, ಸೂಕ್ಷ್ಮ ಅರ್ಥ ಏನು, ಇನ್ನೊಬ್ಬರ ಮಾತು ಕೇಳಿ ಬಾಬಾ ಹೇಳುವ, ಭಗವಂತ ಹೇಳುವ ಮುರಳಿಯನ್ನ ಬಿಡಬೇಡ್ರಿ ಅಂತಾರೆ ಬಾಬಾ. ಇನ್ನೊಬ್ರಂದ್ರೆ ಯಾರು? ನಾ ಅಂದ್ರೆ ಯಾರು? ನಾ ಅಂದ್ರೆ ಆತ್ಮ, ಇನ್ನೊಬ್ರು ಅಂದ್ರೆ ಈ ಮನಸ್ಸಿನ ವಿಚಾರ. ಬೇರೆಯವರಲ್ಲ, ವ್ಯಕ್ತಿ ಅಲ್ಲ, ಜನ ಅಲ್ಲ, ಸಂಬಂಧಿಕರಲ್ಲ, ಇಲ್ಲೇ ಇರುವಂತಹ ಮನಸ್ಸಿನ ಒಳಗಿನ ಮಾಯಾವಿ ವಿಚಾರಗಳಿವೆ ಅಲ್ಲ, ಅವ್ರು ಇನ್ನೊಬ್ರ ಅವರು. ಯಾಕಂದ್ರೆ ನಾ ಆತ್ಮ ಇದೀನಿ, ನಾ ವಿಚಾರ ಅಲ್ಲ, ನಾ ಮನಸ್ಸಲ್ಲ, ನಾ ಆತ್ಮ ಇದೀನಿ, ಪರಿಶುದ್ಧ ಆತ್ಮ. ತೋ ಹಾ, ಮುರಳಿ ಕೇಳೋರು ಯಾರು? ಮನಸ್ಸೇ. ತೋ ಮೂಲ ಮನಸ್ಸು, ಆತ್ಮನ ಒರಿಜಿನಲ್ ಮನಸ್ಸು ಮುರಳಿ ಕೇಳ್ತದ. ಮುರಳಿ ಕೇಳಿದ ಮಾತು ದಿವ್ಯ ಬುದ್ಧಿಯಲ್ಲಿ ಹೋಗಿ ಜಮಾ ಆಗ್ತದ. ಆದ್ರೆ ಯಾವುದು ಮಾಯೆಗೆ ವಶಭೂತ ಆದಂತ ಮನಸ್ಸಿದೆ, ಆ ಮನಸ್ಸು ತಿಳ್ಕೊಳ್ತದ ಈ ಜೀವನ ಎಷ್ಟು ಸುಂದರ ಇದೆ, ಈ ಮಾಯಾವಿ ಜೀವನ, ಈ ಸಂಸಾರ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಭ್ರಮೆಯಲ್ಲಿ ತಗೊಂಡು ಬಂದು ಮುರಳಿಯನ್ನ ಕೇಳದಂತೆ ಒಳಗೆ ಸಂಶಯವನ್ನ ಹುಟ್ಟಿಸ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ನೊಬ್ಬರ ಮಾತು ಕೇಳಿ ಮುರಳಿಯನ್ನ ಬಿಡಬೇಡ್ರಿ. ಬುದ್ಧಿ ಕೋ ಜ್ಞಾನ್ ಕಿ ಪಾಯಿಂಟ್ ಸೆ ಭರ್ಪೂರ್ ಸರ್ವಿಸ್ ಕರ್ನಿ ಹೇ. ಈ ಬುದ್ಧಿಯನ್ನ ಜ್ಞಾನ ರತ್ನಗಳಿಂದ ಭರ್ಪೂರ್ ಮಾಡಿಕೊಂಡು ಸೇವೆ ಮಾಡ್ರಿ. ಅರ್ಥಾತ್ ಹೀಗಲ್ಲ ರಟಾಯಿ ಬಾಯ್ಪಟ್ ಮಾಡಿ ಮುರಳಿ ಯಾರಾದ್ರೂ ಹೇಳ್ತಾರ, ಮುರಳಿಯನ್ನ ಓದಿ ಇನ್ನೊಬ್ಬರಿಗೆ ಓದಿ ಹೇಳೋದು, ಹೀಗಲ್ಲ. ಬುದ್ಧಿಯಲ್ಲಿ ಜ್ಞಾನರತ್ನ ಧಾರಣೆ ಮಾಡಿಕೊಂಡು ಅನುಭವ ಮಾಡಿ ಆ ಸತ್ಯವನ್ನ ಇನ್ನೊಬ್ಬರಿಗೆ ತಿಳಿಸ್ರಿ, ಆಗ ಪ್ರಭಾವ ಆಗ್ತದ.
ರಗ್ ದೇಕರ್ ಜ್ಞಾನ ದೇನಾ ಹೇ, ಅವರ ನಾಡಿ ನೋಡಿ, ಅವರ ಇಂಟ್ರೆಸ್ಟ್ ನೋಡಿ ಜ್ಞಾನವನ್ನ ಕೊಡಬೇಕಿದೆ. ಬಹುತ್ ಶುರುಡ್, ತೀಕ್ಷ್ಣ ಬುದ್ಧಿವನ್ನ ಹೇ, ತಾವು ಮಕ್ಕಳು ಬಹಳ ಹುಷಿಯಾರ್ ತೀಕ್ಷ್ಣ ಬುದ್ಧಿಯವರು ಆಗಬೇಕಾಗಿದೆ. ವರದಾನ್, कलियुगी दुनिया के दुख शांति का नज़ारा देखते हुए सदा साक्षी व बेहद के वैरागी भव. ಕಲಿಯುಗ ಜಗತ್ತಿನ ದುಃಖ ಅಶಾಂತಿಯ ದೃಶ್ಯಗಳನ್ನು ನೋಡ್ತಾ ಇದ್ರೂ ಸಹ ಸಾಕ್ಷಿ ಅಥವಾ ಬೇಹದ್ದಿನ ವೈರಾಗಿಗಳು ಆಗ್ರಿ. ಬಹಳ ಗುಹ್ಯವಾಗಿರುವ ಮಹಾವಾಕ್ಯ ವರದಾನ್. ಬಾಬಾ ಇಂತಹ ಒಂದು ಗುಹ್ಯ ವರದಾನಗಳನ್ನ ಮಕ್ಕಳಿಗೆ ಕೊಟ್ಟು ಭರ್ಪೂರ್ ಮಾಡ್ತಿದ್ದಾರೆ. ವಿಸ್ತಾರ ಆಗಿದೆ. इस कलियुगी दुनिया में कुछ भी होता है लेकिन आपकी सदा चढ़ती कला है. ಬಹಳ ನೋಟ್ ಮಾಡ್ಕೋಬೇಕಾದಂತಹ ಈ ಮಹಾವಾಕ್ಯ. ಈ ಕಲಿಯುಗಿ ಜಗತ್ನೊಳಗೆ ಏನೆಲ್ಲ ಆಗ್ತಾ ಇದೆ ಅದ್ರೊಳಗೆ ನಿಮ್ದ ಕಲ್ಯಾಣ ಇದೆ ಅಂತಾರೆ ಬಾಬಾ. ಏನೇ ಹಾನಿ ಆಗ್ತಾ ಇದೆ ಅನ್ನಿಸ್ತದ, ಬಹಳ ಹಾನಿ ರೀ, ಬಹಳ ನುಕ್ಸಾನ್, ಬಹಳ ಬಹಳ ಇಂಥದ್ದು ಘಟಿಸಬಾರ್ದಾಗಿತ್ತು ಅಂತ ಅದ್ರೊಳಗ ಕಲ್ಯಾಣ ಅದ, ಅದ್ರೊಳಗ ಏರುವ ಕಲೆ ಇದೆ ಅಂತಾರೆ ಬಾಬಾ. ದುನಿಯಾ ಕೆ ಲಿಯೆ ಆಹಾಕಾರ ಹೇ, ಆಪ್ಕೆ ಲಿಯೆ ಜೈ ಜೈಕಾರ ಹೇ. ಜಗತ್ತಿನವರಿಗೆ ಅನ್ನಿಸ್ತದ ಆಹಾಕಾರ, ಅಯ್ಯೋ ಎಂಥದ್ದು ಬತ್ತು, ಏನಾಯ್ತಿದು, ಹಿಂಗ್ಯಾಕಾಯ್ತು ಅಂತ. ನಿಮಗಾಗಿ ಜೈ ಜೈಕಾರ ಇದೆ. ನಿಮಗೆ ಈ ಮಾಯಾ ಮನಸ್ಸಿಗೆ ಅವಾಗ ಸತ್ಯ ಅನಿಸೋದು, ಪ್ರೂಫ್ ಬೇಕು ಮಾಯಾ ಮನಸ್ಸಿಗೆ. ಯಾವಾಗ ಈ ರೀತಿ ಘಟನೆಗಳು ಘಟಿಸ್ತದ, ಈ ಮನಸ್ಸು ಅನ್ಕೊಳ್ತದ, ಹೋ ಬಾಬಾ ತಾವು ಸತ್ಯವನ್ನೇ ಹೇಳಿದ್ರಿ, ನಾ ನಂಬಲೇ ಇಲ್ಲ, ಅದಕ್ಕಾಗಿ ನನಗೆ ಈಗ ಅರಿವಾಗಿದೆ ಅಂತ ಈ ಮನಸ್ಸಿಗೆ ಅರಿವು ಬರ್ತದೆ. ಎಷ್ಟು ಘಟನೆಗಳು ಈ ಕಲಿಯುಗಿ ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದ್ದಾವೋ ಇದನ್ನು ನೋಡಿಯೇ ಈ ಮನಸ್ಸಿಗೆ ವೈರಾಗ್ಯ ಬರ್ತದೆ. ಆಪ್ ಕಿಸಿ ಬಿ ಪರಿಸ್ಥಿತಿ ಸೆ ಘಬರಾತೆ ನಹಿ. ಬಾಬಾ ಅಂತಾರೆ ಇದೊಂದು ನಾಟಕ ಇದೆ. ಈ ನಾಟಕದಲ್ಲಿ ಮನಸ್ಸಿನ ಸ್ಕ್ರೀನ್ ಮೇಲೆ ಅನೇಕ ರೀತಿಯ ಪರಿಸ್ಥಿತಿಗಳು, ಘಟನೆಗಳ ಒಂದು ಶೃಂಖಲೆ ಘಟಿಸಿ ಹೋಗ್ತಾ ಇದೆ. ನೀವು ಗಾಬರಿ ಆಗ್ಬೇಡ್ರಿ, ಕ್ಯೂಂಕಿ ಆ ಪಹಲೆ ಸೆ ಹಿ ತಯಾರ್ ಹೋನಾ. ಬಾಬಾ ಹೇಳ್ತಾರ ತಾವೆಲ್ಲ ಮನಸ್ಸಿಗೆ ಬಾಬಾ ಮೊದಲೇ ತಯಾರು ಮಾಡಿದ್ದಾರೆ. ಏನ್ ಘಟನೆ ಘಟಿಸೋದಿದೆ. ಆಕ್ಚುಲಿ ಬಹಳ ಜನ ತಿಳ್ಕೊತಾರ ಹೊರಗಿನ ಘಟನೆ, ಹೊರಗಿನ ಭೂಕಂಪ, ಸುನಾಮಿ, ಪ್ರಕೃತಿಯ ಕೋಲಾಹಲ, ಸಂಬಂಧಗಳಲ್ಲಿ ಅನೇಕ ರೀತಿಯ ಜಗಳ, ಇದನ್ನ ತಿಳ್ಕೊಂಡಿದ್ದಾರ ಎಂತಹ ಪರಿಸ್ಥಿತಿ ಅಂತ. ಆಂತರಿಕವಾಗಿ ಏಳುವಂತ ಮಹಾಭಾರತ ಇದೆಯಲ್ಲ, ಮನಸ್ಸಿನಲ್ಲಿ ಏಳುವಂತ ಮಹಾರಾಮಾಯಣ, ಮನಸ್ಸಿನಲ್ಲಿ ಕಂಸ ಜರಾಸಂಧ ಇವ್ರು ಆಹಾಕಾರ ಮಾಡ್ತಾರ, ಅದನ್ನ ಎದುರಿಸುವಂತ ತಾಕತ್ತು ಬೇಕಾಗಿದೆ. ಇದಕ್ಕಂತಾರ ಬಾಬಾ ನೀವು ಗಾಬರಿ ಆಗ್ಬೇಡ್ರಿ, ನೀವು ಮೊದಲೇ ತಯಾರಿದ್ದೀರಿ. ಅದನ್ನೇನ್ ಮಾಡ್ರಿ, ಮನಸ್ಸಿನ ಸ್ಕ್ರೀನ್ ಮೇಲೆ ನಡೆಯುವಂತಹ ಈ ಎಲ್ಲ ಆಹಾಕಾರ, ಈ ಒಂದು ಏನೆಲ್ಲ ಘಟನೆಗಳು ಘಟಿಸ್ತಾ ಇದ್ದಾವ ಇದನ್ನೆಲ್ಲ ಸಾಕ್ಷಿಯಾಗಿ ನೋಡ್ರಿ ಅಂತ. ಸಾಕ್ಷಿ ಹೋಕರ್ ಹರ್ ಪ್ರಕಾರ ಕಾ ಖೇಲ್ ದೇಖ್ ರಹೇ ಹೋ. ನೀವೇನು ಅನುಭವ ಮಾಡ್ತಿದ್ದೀರಿ, ನಾನು ಸಾಕ್ಷಿಯಾಗಿ, ನಾ ಆತ್ಮ ಮನಸ್ಸಿನ ಸ್ಕ್ರೀನ್ ಮೇಲೆ ನಡೆಯುವಂತಹ ಎಲ್ಲಾ ದೃಶ್ಯಗಳನ್ನ ಸಾಕ್ಷಿಯಾಗಿ ನೋಡ್ತಿದ್ದೀನಿ. ಕೊಯ್ ರೋತಾ ಹೇ, ಚಿಲ್ಲಾತಾ ಹೇ, ಸಾಕ್ಷಿ ಹೋಕರ್ ದೇಖ್ನೆ ಮೇ ಮಜಾ ಆತಾ. ಸಿನಿಮಾದಾಗ ಹೆಂಗ್ ಅಳ್ತಿರ್ತಾರ, ಚೀರಾಡ್ತಿರ್ತಾರ, ನಮಗ್ ಗೊತ್ತಿದೆ ಇದು ಸಿನಿಮಾ ಅಂತ. ಹಂಗೇನೆ ಮನಸ್ಸಿನ ಸ್ಕ್ರೀನ್ ಮೇಲೆ ಇದು ಹಾಯ್ದು ಹೋಗ್ತಾ ಇದೆ. ಇಲ್ಲಿ ಯಾರೂ ಚೀರಾಡ್ತಾ ಇಲ್ಲ, ಯಾರೂ ಅಳ್ತಾ ಇಲ್ಲ. ಅಳುವ, ಚೀರಾಡುವ ದೃಶ್ಯವನ್ನ ಆ ರೀತಿ ಡ್ರಾಮಾದಲ್ಲಿ ತೋರಿಸಲಾಗಿದೆ. ಜೋ ಕಲಿಯುಗಿ ದುನಿಯಾ ಕೆ ದುಃಖ ಶಾಂತಿ ಕ ನಜಾರಾ ಸಾಕ್ಷಿ ಹೋಕರ್ ದೇಖ್ತೆ ಹೇ. ಯಾರು ಕಲಿಯುಗಿ ದೃಶ್ಯಗಳನ್ನ, ಕಲಿಯುಗಿ ಈ ಎಲ್ಲ ನಾಟಕದ ಪಾತ್ರಗಳನ್ನ ಸಾಕ್ಷಿಯಾಗಿ ನೋಡ್ತಾರೋ ವ ಸಹಜಿ ಬೇಹದ್ಗೆ ವೈರಾಗಿ ಬಂಜಾತೆ. ಅವರು ಸಹಜ ಬೇಹದ್ದಿನ ವೈರಾಗಿಗಳು ಆಗಿಬಿಡ್ತಾರೆ. ಬಹಳ ಗುಹ್ಯ ಮಾತುಗಳು. ಸ್ಲೋಗನ್, कैसे भी धरनी तैयार करनी है तो वाणी के साथ वृत्ति से सेवा करो. ಬಾಬಾ ಹೇಳ್ತಾರೆ ಎಂಥದ್ದೇ ನಿನಗೆ ಎಂಥ ಭೂಮಿ ತಯಾರು ಮಾಡ್ಕೋಬೇಕಂತೆ. ಭೂಮಿ ಅಂದ್ರೆ ಅದು ಸೇವಾ ಕ್ಷೇತ್ರ ಇರ್ಬೋದು, ಸೇವಾ ಕೇಂದ್ರ ಇರ್ಬೋದು, ತಮ್ಮ ಒಂದು ಕಾರ್ಯಕ್ಷೇತ್ರನೇ ಇರ್ಬೋದು, ತಾವೆಲ್ಲಿ ಡ್ಯೂಟಿ ಮಾಡ್ತೀರಿ, ಅಥವಾ ತಮ್ಮ ಲೌಕಿಕ ಮನೆನೇ ಇರ್ಬೋದು. ಅಲ್ಲಿ ಭೂಮಿ ಹದ ಆಗ್ಬೇಕಂದ್ರ, ಅದು ಭೂಮಿ ಸಾತ್ವಿಕ ಆಗ್ಬೇಕಂದ್ರ, ಅಲ್ಲಿ ವಾತಾವರಣ ಪವರ್ಫುಲ್ ಅನ್ನಿಸ್ಬೇಕು ಅಂದ್ರೆ, ಅಲ್ಲಿಯ ಜನ ಎಲ್ಲರೂ ಯೋಗಿ ಆಗ್ಬೇಕು ಅಂತಂದ್ರ ಬಾಬಾ ಹೇಳ್ತಾರ ನೀನು ಬರೀ ಶಬ್ದ ಹೇಳೋರಾಗ್ಬೇಡ್ರಿ, ಬರೀ ಮಾತು ಹೇಳೋರಾಗ್ಬೇಡ್ರಿ. ಮಾತಿನಿಂದ ಏನೂ ನಾಟುವುದಿಲ್ಲ, ಮಾತು ನಾಟುವುದಿಲ್ಲ. ಹೇಗೆ ಬಾಬಾ ಹೇಳ್ತಾರ, ಮಾತಿನ ಜೊತೆಗೆ ವೃತ್ತಿ ಅಂದ್ರೆ ಶುಭ ಭಾವ ಇತ್ತಂದ್ರ,
ಶುಭ ಕಾಮನಾ ಇತ್ತು ಅಂತಂದ್ರೆ ಬಾಬಾ ಹೇಳ್ತಾರೆ ಫಲವತ್ತಾದ ಭೂಮಿ ತಯಾರಾಗ್ತದ. ಅದರಲ್ಲಿ ನೀವೇನೇ ಮಹಾವಾಕ್ಯ ನುಡಿಸಿದ್ರು, ಒಳ್ಳೆಯ ಮಾತು ಹೇಳಿದ್ರು ಅದು ಹೋಗಿ ನಾಟತದಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಇಶಾರೆ. ಈಗ ಸಂಪನ್ನ ಕರ್ಮಾತೀತ ಆಗುವ ಧುನ್ ಏರಿಸ್ಕೊಡ್ರಿ. जैसे कोई मशीनरी को सेट किया जाता तो एक बार सेट करने से फिर ऑटोमेटिकली चलती रहती है. ಯಾವುದೇ ಒಂದು ಮಷೀನ್ ಮೊದಲು ಬಿಡಿ ಬಿಡಿ ಭಾಗಗಳನ್ನ ನಟ್ ಬೋಲ್ಟ್ಗಳನ್ನ ಹಾಕಿ ಅದನ್ನ ವೆಲ್ಡಿಂಗ್ ಮಾಡುವುದರ ಮೂಲಕ ಮಷೀನ್ ಸೆಟ್ ಮಾಡ್ಲಾಗ್ತದ. ಅದು ಶುರು ಆಯ್ತಂದ್ರೆ ಮುಗೀತು, ಕಂಟಿನ್ಯೂಸ್ಲಿ ಅದು ತನ್ನ ಕಾರ್ಯವನ್ನ ಮಾಡ್ತಾ ಇರ್ತದೆ. इस रीति से अपनी संपूर्ण स्टेज व बाबा के समान स्टेज व कर्मातीत स्थिति की स्टेज के सेट को ऐसा सेट कर दो फिर संकल्प शब्द या कर्म उसी सेटिंग के प्रमाण ऑटोमेटिक चलते रहे. ಬಹಳ ಸೂಕ್ಷ್ಮ ಮಹಾವಾಕ್ಯ. ಅದೇ ಆ ಮಷೀನ್ ಹೆಂಗ್ ಸೆಟ್ ಮಾಡ್ತಾರೋ ಅದೇ ರೀತಿಯಾಗಿ ತಾವು ಕೂಡ ತನ್ನ ಸಂಪೂರ್ಣ ಸ್ಟೇಜ್, ನಾ ಆತ್ಮ, ನಾ ಮನಸ್ಸಲ್ಲ, ನಾನು ಈ ಸಂಸ್ಕಾರ ಬುದ್ಧಿನೂ ಅಲ್ಲ, ನಾನು ಆತ್ಮ, ಈ ರೋಲ್ ಅಲ್ಲ, ಈ ಮಾತಲ್ಲ, ಇದೆಲ್ಲದರಿಂದ ಪರೆ ಏಕ್ದಮ್ ಬಾಪ್ ಸಮಾನ್ ಪ್ಯೂರ್ ಇದ್ದೀನಿ. ನಾ ಆತ್ಮ ಸಂಪೂರ್ಣ ಇದೀನ ತಂದ್ಮೇಲೆ ಆ ಸಂಪೂರ್ಣತೆಯ ಸ್ಟೇಜ್, ಬಾಪ್ ಸಮಾನ್ ಆಗಿರುವಂಥ ಸ್ಥಿತಿ ಮತ್ತು ಕರ್ಮಾತೀತ ಆಗಿರುವಂಥ ಸ್ಥಿತಿ ಏನಿದೆ ಅದನ್ನು ಒಂದ್ಸರಿ ಸೆಟ್ ಮಾಡ್ಕೊಂಡ್ಬಿಡ್ರಿ ಅಂತಾರೆ. ಈ ಮನಸ್ಸಿಗೆ ಸೆಟ್ ಮಾಡ್ರಿ. ನಾ ಅಂದ್ರ ಕರ್ಮಾತೀತ್, ನಾ ಅಂದ್ರ ಆತ್ಮ ಅನ್ನೋದು ಈ ಮನಸ್ಸಿಗೆ ಏನ್ ಮಾಡ್ರಿ, ಸೆಟ್ ಮಾಡಿಸ್ರಿ. ತೋ ಫಿರ್ ಸಂಕಲ್ಪ ಶಬ್ದ, ಅವಾಗ ಸಂಕಲ್ಪ, ಶಬ್ದ ಮತ್ತು ಕರ್ಮ. ಬಾಬಾ ಹೇಳ್ತಾರ ಸಂಕಲ್ಪ, ಶಬ್ದ, ಕರ್ಮ ಆಟೋಮೆಟಿಕಲಿ ಶ್ರೇಷ್ಠ ಕಾರ್ಯದಲ್ಲೇ ನಡೀತಾವ. ಅಂದ್ರೆ ಹೇಗೆ ಸರಿಯಾಗಿ ಹೊಲಿಗೆ ಬೀಳಬೇಕು ಅಂದ್ರೆ ಹೊಲಿಗೆ ಮಷಿನ್ ಹೆಂಗ್ ಕರೆಕ್ಟ್ ಸೆಟ್ ಮಾಡ್ತಾರೋ, ಸರಿಯಾಗಿ ಹಿಟ್ಟು ಬೀಸಿ ಬರಬೇಕು ಅಂತಂದ್ರೆ ಸಣ್ಣಗೆ ಹೆಂಗ್ ಮಷೀನ್ ಸೆಟ್ ಮಾಡ್ತಾರೋ, ಬಾಬಾ ಹೇಳ್ತಾರೆ ಸತ್ಯ ವಚನ, ಸತ್ಯ ವಿಚಾರ ಹಾಗೂ ಸತ್ಯ ಆತ್ಮಿಕ ಕರ್ಮನೇ ನಡಿಬೇಕು ಅಂತಂದ್ರ ಕರ್ಮಾತೀತ ಸ್ಥಿತಿ, ಇಲ್ಲಿ ಮೈಂಡ್ ಒಳಗೆ ಕರ್ಮಾತೀತ ಸ್ಥಿತಿಯೇ ಸೆಟ್ ಮಾಡ್ರಿ. ಅಂದ್ರೆ ನಾ ಆತ್ಮ ಕರ್ಮಾತೀತ ಇದ್ದೇನೆ, ನಾ ಕರ್ಮಾತೀತಿ ಇದೀನಿ ಅನ್ನೋದು ಯಾರಿಗೆ ಸೆಟ್ ಮಾಡ್ಬೇಕಾಗಿದೆ, ಮನಸ್ಸಿಗೆ. ನಾನು ಬಾಪ್ ಸಮಾನ್ ಇದೀನಿ ಅನ್ನೋದು ಯಾರಿಗೆ ಹೇಳ್ಬೇಕಾಗಿದೆ, ಈ ಮನಸ್ಸಿಗೆ ಪಕ್ಕ ಮಾಡಿಸ್ಬೇಕಾಗಿದೆ. ಒಂದ್ಸರಿ ಸೆಟ್ ಮಾಡಿಬಿಡ್ರಿ. ಬಾಬಾ ಹೇಳ್ತಾರೆ ನಿರಂತರ ಮನಸ, ವಾಚ, ಕರ್ಮ ಇವು ಮೂರು ಶ್ರೇಷ್ಠ ಗತಿಯಲ್ಲಿ ನಿರಂತರವಾಗಿ ಕಂಟಿನ್ಯೂಸ್ಲಿ ನಡಿಲಿಕ್ಕೆ ಸಾಧ್ಯ ಇದೆ. ಬಹಳ ಗುಹ್ಯ ಮಾತು. ತಿಳ್ಕೊಂಡು ನಾವೊಂದ್ ವೇಳೆ ಅಭ್ಯಾಸ ಮಾಡಿದ್ದೇ ಆದ್ರೆ ಅವಶ್ಯ ಬಾಪ್ ಸಮಾನ್ ಸ್ಥಿತಿಯ ನಿರಂತರ ಅನುಭೂತಿ ಮಾಡಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ಈ ದೇಹದಿಂದ ನ್ಯಾರ, ನಿರಾಕಾರ, ಸತ್ಯವಾಗಿದ್ದೇನೆ. ನಾನು ಆತ್ಮ ಬಾಪ್ ಸಮಾನ್ ಸ್ಥಿತಿ ಉಳ್ಳಂತಹ ಕರ್ಮಾತೀತಾತ್ಮ. ಆದರೆ ಈ ಮನಸ್ಸು, ಬುದ್ಧಿ, ಸಂಸ್ಕಾರ ಯಾವುದು ಮಾಯೆಗೆ ವಶಭೂತಾಗಿದೆಯೋ ಅದರಲ್ಲಿಯೂ ಕೂಡ ನನ್ನ ಬೆಳಕನ್ನ, ಶಕ್ತಿಯನ್ನ ಪ್ರವಾಹ ಮಾಡ್ತಾ ಇದ್ದೀನಿ. ಮನಬುದ್ಧಿ ಸಂಸ್ಕಾರಗಳು ಸಹ ಈಶ್ವರಿಯ ದಾರಿಯಲ್ಲಿ ಶ್ರೀಮತನುಸಾರ ನಡೀತಾ ಇವೆ. ನನಗೀಗ ಅನುಭವ ಆಗ್ತಾ ಇದೆ, ನಾ ಆತ್ಮನೇ ಬೇರೆ, ಮನಬುದ್ಧಿ ಸಂಸ್ಕಾರಗಳೇ ಬೇರೆ, ಈ ಪಾತ್ರವೇ ಬೇರೆ. ಈಗ ನಾನು ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗಿರುವ ಕಾರಣ ಮನಸ್ಸು ಸಹ ಮೂಲ ಸ್ಥಿತಿಯಲ್ಲಿ ಬಂದು ಮರ್ಜ್ ಆಗ್ತಾ ಇದೆ. ನನಗೆ ಸಂಪೂರ್ಣತೆ ಅನುಭೂತಿ ಆಗ್ತಾ ಇದೆ. ಓಂ ಶಾಂತಿ.